ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮೋದಿ ಹಾಗೂ ಟ್ರಂಪ್ ಯಾವುದೋ ಒಂದು ಲವ್ ಸ್ಟೋರಿ ನೋಡ್ದ ಹಾಗೆ ಆಗ್ತಾ ಇದೆ. ಸ್ವತಃ ಟ್ರಂಪ್ ಅವರೇ ಬ್ರೇಕಪ್ ಮಾಡ್ಕೊಳ್ತಾರೆ. ಈಗ ಮತ್ತೆ ಬಂದು ಪ್ಯಾಚಪ್ ಕೂಡ ಮಾಡ್ಕೊಳ್ಳೋ ಹಾಗೆ ನೋಡ್ತಾ ಇದ್ದಾರೆ. ಯಾವ್ದಾದ್ರೂ ಅಷ್ಟೇ, ಒಂದ್ಸಲ ಒಡೆದಿದ್ದನ್ನ ಮತ್ತೆ ಜೋಡಿಸಬಹುದು, ಆದ್ರೆ ಮೊದ್ಲಿನಂತೆ ಇರುತ್ತೆ ಅಂತ ಯಾವ ಗ್ಯಾರಂಟಿ ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಅದು ಸಂಬಂಧ ಆದ್ರೂ ಅಷ್ಟೇ. ಈಗ ಟ್ರಂಪ್ ಹೇಗೆ ಅಂದ್ರೆ ಕೇಜ್ರಿವಾಲ್ಗಿಂತ ಫಾಸ್ಟ್ ಆಗಿ ಯೂಟರ್ನ್ ಅನ್ನ ಹೊಡಿತಾ ಇದ್ದಾರೆ. ರಾಹುಲ್ ಗಾಂಧಿಗಿಂತ ಜಾಸ್ತಿ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಇವರಿಬ್ಬರ ಕಾಂಬೋನೆ ಡೊನಾಲ್ಡ್ ಟ್ರಂಪ್. ಈಗಲೂ ನೋಡಿ, ಡೊನಾಲ್ಡ್ ಟ್ರಂಪ್ ಒಂದ್ ಕಡೆ ಮೆತ್ತಗಿರುವ ನಾಟಕವನ್ನ ಮಾಡಿಕೊಂಡು ಬಂದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಟ್ರಂಪ್ ಸರ್ಕಾರದ ಸಲಹೆಗಾರರು ಅದಕ್ಕೆ ವಿರೋಧವಾದ ಹೇಳಿಕೆಗಳನ್ನ ಕೊಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದೆ ಅಮೆರಿಕ? ಇದೇನಾದ್ರೂ ಟ್ರಂಪ್ನ ಹೊಸ ಆಟವ? ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿನ್ನದೇ ನೆನಪು ದಿನವೂ ಮನದಲ್ಲಿ ಅಂತ ಟ್ರಂಪ್ ಮೋದಿ ಅವರನ್ನ ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಪಾಪ, ಹಿ ಇಸ್ ಮಿಸ್ಸಿಂಗ್ ನರೇಂದ್ರ ಮೋದಿ. ಇತ್ತೀಚೆಗೆ ಜಿಯೋಪಾಲಿಟಿಕ್ಸ್ ನಲ್ಲಿ ಏನೇನು ಬೆಳವಣಿಗೆಗಳು ಆಯ್ತು ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇದ್ದೀವಿ. ಮೋದಿಜಿ SCO ಸಭೆಯಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಚೀನಾ ಅಧ್ಯಕ್ಷ ಹಾಗೂ ರಷ್ಯಾದ ಪುಟಿನ್ ಜೊತೆ ತುಂಬಾ ಕ್ಲೋಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಮೂವರು ಕೂಡ ನಗ್ನಗ್ತಾ ಮಾತಾಡ್ತಿರುವ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಷ್ಟೇ ಅಲ್ಲ, ಪುಟಿನ್ ಮೋದಿ ಅವರಿಗೆ ವೇಟ್ ಮಾಡಿ ಆರ್ಎಸ್ ಸೆನೆಟ್ ಲಿಮೋಸಿನ್ ನಲ್ಲಿ 45 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ. ಈ ಲಿಮೋಸಿನ್ ಅತ್ಯಂತ ಸುರಕ್ಷಿತ ಕಾರ್. ಅದರಲ್ಲಿ ಮಾತಾಡಿದ್ದು ಒಂದು ಶಬ್ದ ಕೂಡ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕಾರ್ನಲ್ಲಿ ಮೋದಿ ಪುಟಿನ್ 45 ನಿಮಿಷ ಮಾತುಕತೆಯನ್ನ ನಡೆಸ್ತಾರೆ. ನಂತರ ಪುಟಿನ್ ಹೇಳ್ತಾರೆ, ನಾನು ಅಲಸ್ಕಾದಲ್ಲಿ ಟ್ರಂಪ್ ಜೊತೆ ಏನೇನು ಮಾತಾಡಿದ್ನೋ ಅದೆಲ್ಲವನ್ನ ಕೂಡ ಮೋದಿ ಅವರಿಗೆ ಹೇಳಿದ್ದೇನೆ ಅಂತ. ಈಗ ಲೇಟೆಸ್ಟ್ ಜಿಯೋಪಾಲಿಟಿಕ್ಸ್ ಡೆವಲಪ್ಮೆಂಟ್ ಏನಂದ್ರೆ, ಡೊನಾಲ್ಡ್ ಟ್ರಂಪ್ ಹಿ ಇಸ್ ಮಿಸ್ಸಿಂಗ್ ಹಿಸ್ ಫ್ರೆಂಡ್ ನರೇಂದ್ರ ಮೋದಿ. ಅಷ್ಟೇ ಅಲ್ಲ, ತನ್ನಿಂದ ದೂರ ಆಗಿರುವ ಸ್ನೇಹಿತನಿಗೆ ಟ್ರಂಪ್ ಶುಭವನ್ನ ಕೋರ್ತಾರೆ. ಡೊನಾಲ್ಡ್ ಟ್ರಂಪ್ ಮೋದಿ ಅವರನ್ನ ಮಿಸ್ ಮಾಡ್ಕೋತಾ ಪೋಸ್ಟ್ ಅನ್ನ ಮಾಡ್ತಾರೆ. ನಾವು ಭಾರತ ಹಾಗೂ ರಷ್ಯಾವನ್ನ ಕರಾಳ ಚೀನಾದ ಕಾರಣದಿಂದ ಕಳೆದುಕೊಂಡಿದ್ದೇವೆ ಅಂತ. ಅವರು ಉಜ್ವಲವಾದ ಭವಿಷ್ಯ ಹೊಂದಿರ್ಲಿ ಅಂತ ಬಯಸ್ತೀನಿ ಅನ್ನೋದಾಗಿ ಬರೆದುಕೊಳ್ತಾರೆ. ನೋಡಿ, ಟ್ರಂಪ್ ತನ್ನ ಸ್ನೇಹಿತನಿಗೆ ಬೇಜಾರ್ ಮಾಡುವ, ಕೋಪ ಭರಿಸುವ, ತೊಂದರೆ ಕೊಡುವ ಎಲ್ಲ ಕೆಲಸವನ್ನ ಮಾಡಿದ್ರು. ಇಷ್ಟೆಲ್ಲ ಮಾಡಿ ಈಗ ಮೋದಿ ಅವರನ್ನ ಮಿಸ್ ಮಾಡ್ಕೊಳ್ತಾರೆ ಅಂತಾರೆ. ರಷ್ಯಾ ಮತ್ತು ಭಾರತವನ್ನ ಚೀನಾ ಕಾರಣಕ್ಕೆ ಕಳೆದುಕೊಂಡಿದ್ದೇವೆ ಅಂತ ಚೀನಾವನ್ನ ವಿಲನ್ ಮಾಡ್ತಾರೆ. ಚೀನಾ ತನ್ನ ಇಬ್ಬರ ಸ್ನೇಹಿತರಾದ ಪುಟಿನ್ ಮತ್ತು ಮೋದಿ ಅವರನ್ನ ಬೇರೆ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡ್ತಾ ಇದೆ. ಇಷ್ಟೇ ಅಲ್ಲ, ಮೋದಿ ಅವರನ್ನ ಮಿಸ್ ಮಾಡ್ಕೊಳ್ತಾ ಇನ್ನೂ ಹೇಳ್ತಾರೆ, ಐ ವಿಲ್ ಆಲ್ವೇಸ್ ಬಿ ಫ್ರೆಂಡ್ಸ್ ವಿತ್ ಮೋದಿ, ಹಿ ಈಸ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ. ಎಂತ ಮಜಾ ನೋಡಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ದಿ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂತ ಹೇಳ್ತಾ ಇದ್ದಾರೆ. ಇದೇ ಟ್ರಂಪ್ ಕೆಲವು ದಿನಗಳ ಹಿಂದೆ ಇವರದ್ದು ಡೆಡ್ ಇಕಾನಮಿ ಅಂತ ಹೇಳಿದ್ದು ನೆನ್ಪಿದ್ಯಾ? ಈ ಮನುಷ್ಯನನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಮೋದಿ ಅವರನ್ನ ದೂರ ಹೋಗುವ ಹಾಗೆ ಮಾಡಿದ್ದು ಚೀನಾ ಅಂತ ಮೊದಲನೆಯ ಲೈನ್ ಅಲ್ಲಿ ಹೇಳ್ತಾರೆ. ಕೊನೆಯಲ್ಲಿ ನೋಡಿದ್ರೆ ನಮ್ ನಡುವೆ ಸ್ಪೆಷಲ್ ರಿಲೇಶನ್ಶಿಪ್ ಇದೆ, ಡೋಂಟ್ ವರಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನನ್ ಫ್ರೆಂಡ್ ಅನ್ನ ನನ್ನಿಂದ ದೂರ ಮಾಡಿದ್ರು ಅಂತ. ಈ ಮನುಷ್ಯನ ಹೇಳಿಕೆಗಳನ್ನ ಅರ್ಥ ಮಾಡೋಕೆ ಆಗೋದಿಲ್ಲ. ನಂತರ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜಯಶಂಕರ್ ಅವರ ಹೇಳಿಕೆ ಬರುತ್ತೆ. ಭಾರತ ಹಾಗೂ ಅಮೆರಿಕದ ಪಾಲುದಾರಿಕೆಗೆ ಮೋದಿ ಅವರು ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷ ಟ್ರಂಪ್ ವಿಷಯದಲ್ಲಿ ಮೋದಿ ಅವರು ಯಾವಾಗ್ಲೂ ಟ್ರಂಪ್ ಜೊತೆ ವೈಯಕ್ತಿಕವಾಗಿ ಚೆನ್ನಾಗಿಯೇ ಇದ್ದಾರೆ. ಜೊತೆಗೆ ಅವರು ಹೇಳ್ತಾರೆ, ನಾವು ಅಮೆರಿಕದ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀವಿ, ಅದಕ್ಕಿಂತ ಜಾಸ್ತಿ ಬೇರೆ ಏನು ಹೇಳೋದಿಲ್ಲ ಅಂತ. ಇದಾದ ಮೇಲೆ ಮೋದಿ ಅವರು ಕೂಡ ಪ್ರತಿಕ್ರಿಯೆ ನೀಡಬೇಕಿತ್ತು, ಸೊ ನೀಡಿದ್ದಾರೆ. ನಮ್ಮ ಸಂಬಂಧದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾವನೆಗಳನ್ನ ನಾವು ಪ್ರಶಂಸಿಸುತ್ತೇವೆ. ಭಾರತ ಹಾಗೂ ಅಮೆರಿಕ ಒಟ್ಟಾಗಿ ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಗೆಲ್ಲರಿಗೂ ಪರಸ್ಪರ ಟ್ರಂಪ್ನ ಟ್ಯಾರಿಫ್ ಬಗ್ಗೆ ನೆನಪಿದೆ ಅಲ್ವಾ? ಇದರ ಮಧ್ಯೆ US ನ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲುಟೆನಿಕ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ.
ಬ್ಲೂಬರ್ಗ್ಗೆ ನೀಡಿರುವ ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ನೋಡ್ತಾ ಇರಿ, ಕೆಲವು ತಿಂಗಳ ನಂತರ ಭಾರತ ತಾನಾಗಿಯೇ ಅಮೆರಿಕದೊಂದಿಗೆ ಮಾತುಕತೆಗೆ ಬರುತ್ತೆ ಮತ್ತು ಭಾರತ ಕ್ಷಮಿಸಿ ಅಂತ ಕೂಡ ಹೇಳುತ್ತಂತೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ ಅಂತ ಕೂಡ ಹೇಳ್ತಾರೆ. ಅಮೆರಿಕ ಭಾರತದ ಜೊತೆಗೆ ನಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ಇಲ್ಲೇನು ನಡೀತಾ ಇದೆ, ಆದ್ರೆ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಹಿಂದೆ ಕೂಡ ಇದನ್ನ ಹೇಳಿದ್ವಿ, ಪಾಲಿಟಿಕ್ಸ್ ನಲ್ಲಿ ಯಾರು ಯಾರಿಗೂ ಶತ್ರು ಕೂಡ ಅಲ್ಲ, ಮಿತ್ರನೂ ಅಲ್ಲ ಅಂತ. ಮೋದಿಜಿ ರಾಜತಾಂತ್ರಿಕ ವಿಷಯದಲ್ಲಿ ತುಂಬಾ ಬುದ್ಧಿವಂತರು. ಅವರು SCO ಸಭೆಗೆ ಹೋಗ್ತಾರೆ, ಆದ್ರೆ ಪುಟಿನ್ ಹಾಗೂ ಜಿಂಗ್ಪಿಂಗ್ ಜೊತೆ ಕಾಣಿಸಿಕೊಳ್ತಾರೆ. ಹಾಗಂತ ಚೀನಾದ ಮಿಲಿಟರಿ ಪರೇಡ್ಗೆ ಮಾತ್ರ ಮೋದಿಜಿ ಹೋಗೋದಿಲ್ಲ. ಚೀನಾವನ್ನು ಕೂಡ ಜಾಸ್ತಿ ನಂಬ್ಕೊಂಡು ಹೋಗೋದು ಒಳ್ಳೆದಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಮೋದಿಜಿ ಅಮೆರಿಕವನ್ನ ಕೂಡ ಅದಕ್ಕೆ ದೂರ ಮಾಡ್ಕೊಂಡಿಲ್ಲ. ನೋಡಿ, ಭಾರತಕ್ಕೆ ತಾನು ಬೆಳಿಬೇಕು ಅಂದ್ರೆ ಎಲ್ಲ ರಾಷ್ಟ್ರಗಳು ಕೂಡ ಬೇಕು. ಅವರಿಂದ ಲಾಭಗಳನ್ನ ತಕೊಂಡು ನಾವು ಬೆಳಿಬೇಕು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.